ತಾಯಿ ಮಕ್ಕಳನ್ನ ಮನೆಯಲ್ಲಿ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಹೊರಗಡೆ ಹೋಗಿ ದುಡಿದ್ಕೊಂಡು ಬಂದ್ರೂ ಸಹ ತಾಯಿನ ಅಂಡರ್ ಗ್ರೇಡ್ ಮಾಡೋದು ಏನು ಭಾರಿ ಮಹಾ ಕಾರ್ಯ ಮಾಡ್ತಿದ್ಯಾ, ಗನದಾರಿ ಕೆಲಸ ಏನಾದರೂ ಮಾಡ್ತಿದ್ಯಾ ಅಂತ ಎಷ್ಟೊಂದು ತಾಯಂದಿರಿಗೆ ಅವ್ರು ಮಾಡುವಂತಹ ಕೆಲಸಗಳಿಗೆ ಅಪ್ರಿಸಿಯೇಷನ್ ಇರಲಿ ಅಟ್ಲೀಸ್ಟ್ ಕನ್ಸಿಡರು ಸಹ ಮಾಡೋದಿಲ್ಲ. ಅದೇ ಒಂದು ಗಂಡಸು ಮನೆಗಾಗಿ ದುಡಿದ್ರೆ ಎಷ್ಟೆಲ್ಲ ಅಪ್ರಿಸಿಯೇಷನ್ ಇರುತ್ತೆ. ಆದರೆ ತಾಯಂದಿರಿಗೆ ಮನೆ ನೋಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಮನೇನ ನಿಭಾಯಿಸೋದು, ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲಿರುವಂತಹ ಅಡುಗೆ ಕೆಲಸಗಳು, ಬಂದವ್ರನ್ನ ನಿಭಾಯಿಸೋದು ಆ್ಯಂಡ್ ಮಕ್ಕಳ ಒಂದು ಹೋಮ್ವರ್ಕ್ ಇರ್ಬೋದು, ಅವರ ಸ್ಕೂಲ್ ಇರ್ಬೋದು, ಪ್ರತಿಯೊಂದನ್ನು ನಿಭಾಯಿಸ್ತಾ ಈ ಎಲ್ಲ ಕೆಲಸ ಮಾಡಿದ್ರೂ ಸಹ ತಾಯಂದಿರಿಗೆ ಎಷ್ಟು ಮನಸ್ಸಿಗೆ ನೋವಾಗೋ ರೀತಿ ನಮ್ಮ ಸಮಾಜ ಮಾತಾಡುತ್ತೆ ಅಂತಂದರೆ, ಅಂದರೆ ಏನು ಮಾಡ್ತಾರೆ, ಏನು ಭಾರಿ ಕೆಲಸ ಮಾಡ್ತಾರಾ ಅಥವಾ ಅವ್ರು ಏನು ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಅರ್ಥ ಮಾಡ್ಕೊಳ್ಳುವಂತಹ ಮನಸ್ಸೇ ಇರೋದಿಲ್ಲ ಮನೆಯವ್ರಿಗೆ. ಹಲೋ ಎವ್ರಿಬಡಿ, ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ? ಇದು ಸ್ಯಾಟರ್ಡೇ ಆ್ಯಂಡ್ ಸಂಡೇ 2 ದಿನದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸ್ಯಾಟರ್ಡೇ ಈವ್ನಿಂಗ್ ಅದಿತಿನ ಸ್ವಲ್ಪ ಹೊರಗಡೆ ಪ್ಲೇ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ವಿ. ಇದಿರೋದು ಅಂದ್ರಳ್ಳಿಯಲ್ಲಿ. ಸೊ ನಾವು ಈ ಒಂದು ಪ್ಲೇ ಸ್ಟೇಷನ್ಗೆ 200 ಪೇ ಮಾಡಬೇಕಾಗತ್ತೆ. ಸೊ ಮಕ್ಕಳಿಗೆ 1 ಅವರ್ ಆಟ ಆಡೋದಕ್ಕೆ ಟೈಮ್ ಇರುತ್ತೆ, ಮಕ್ಕಳು ಎಂಜಾಯ್ ಮಾಡ್ಬೋದು. ಇಲ್ಲಿ ಟ್ರಾಂಪ್ಲಿನ್ ಇತ್ತು. ಟ್ರಾಂಪ್ಲಿನ್ ಮಕ್ಕಳಿಗೆ ಅಷ್ಟು ಸೇಫ್ ಅಲ್ಲ. ಅದಿತಿ ಸ್ವಲ್ಪ ನಾನು ಕಡಿಮೆನೇ ಮಾಡಿಸ್ದೆ, ಯಾಕಂತಂದರೆ ಇಂಜುರೀಸ್ ಎಲ್ಲ ಆಗುತ್ತೆ. ಟ್ರಾಂಪ್ಲಿನ್ ಬಿಟ್ಟು ಬೇರೆ ಜಾರಬಂಡೆ, ಬಾಲ್ ಪೂಲಲ್ಲೆಲ್ಲ ತುಂಬ ಚೆನ್ನಾಗಿ ಅದಿತಿ ಎಂಜಾಯ್ ಮಾಡಿದ್ರು. ಆದರೂ ಮಕ್ಕಳಿಗೆ ಜಂಪ್ ಮಾಡೋದು, ಹಾಸಿಗೆ ಮೇಲೆ ಜಂಪ್ ಮಾಡೋದಕ್ಕೆ ಅಷ್ಟು ಇಷ್ಟಪಡ್ತಾರೆ. ಇನ್ನು ಈ ರೀತಿ ಟ್ರಾಂಪ್ಲಿನ್ ಸಿಕ್ಬಿಟ್ರೆ ಮಕ್ಕಳು ಬಿಡ್ತಾರೆ. ಅದಿತಿನೂ ಸ್ವಲ್ಪ ಹೊತ್ತು ಟ್ರಾಂಪ್ಲಿನಲ್ಲಿ ಆಟ ಆಡಿದ್ರು. ಆ್ಯಂಡ್ ಇದು ರಾಕ್ ಕ್ಲೈಂಬಿಂಗ್. ಅದಿತಿಗೆ ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡಿಸಿದ್ದು. ಎಷ್ಟು ಚೆನ್ನಾಗಿ ಮಕ್ಕಳು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಲ್ವಾ. ಆದರೆ ಕೆಲವೊಂದು ಸಲ ನಾವೇ ಮಕ್ಕಳಿಗೆ ಅಯ್ಯೋ ಹೈಟು ಬಿದ್ದೋಗ್ಬಿಟ್ರೆ ಏನು ಮಾಡೋದಪ್ಪ ಅಂತ ಅಂದ್ಬಿಟ್ಟು ಕೆಲವೊಂದು ಸಲ ನಾವೇ ಹಿಂಜರಿತೀವಿ. ಬಟ್ ನಾನಂತೂ ಯಾವ ವಿಷಯದಲ್ಲೂ ಅದಿತಿಗೆ ಬೀಳ್ತಾರೆ ಹೇಳ್ತಾರೆ ಅಂತ ಎಕ್ಸ್ಪ್ಲೋರ್ ಮಾಡೋದನ್ನು ಮಾತ್ರ ಇದು ಮಾಡಲ್ಲ. ನಾವು ಎಷ್ಟು ಎಕ್ಸ್ಪ್ಲೋರ್ ಮಾಡಿಸೋದಕ್ಕೆ ಕಲಿಸ್ತೀವಿ, ಮಕ್ಕಳು ಅಷ್ಟನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ. ಅವ್ರಿಗೂ ಭಯ ಇರುತ್ತೆ ಆಬ್ವಿಯಸ್ಲಿ ಬಿದ್ದೋಗ್ತೀನಿ ಅಂತ. ಆದರೆ ನಾವು ಧೈರ್ಯವಾಗಿ ಹೋಗು, ಏನಾಗಲ್ಲ, ಆಗುತ್ತೆ ನಿಮಗೆ ಅಂತ ಧೈರ್ಯವಾಗಿ ನಾವು ಮಕ್ಕಳನ್ನ ಮುಂದೆ ಬಿಡಬೇಕು. ಇವತ್ತು ಅಮ್ಮಂದಿರ ಬಗ್ಗೆ ಒಂದು ಟಾಪಿಕ್ನ ಮಾತಾಡ್ತಾ ಇದ್ದೀನಿ. ರೀಸೆಂಟಾಗಿ ತುಂಬ ಇದೇ ಒಂದು ಕಾಮೆಂಟ್ಸ್ಗಳು ರಿಸೀವ್ ಆಗ್ತಿದೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ DMs ರಿಸೀವ್ ಆಗ್ತಿದೆ. ನಂಗೆ ತುಂಬ ಸ್ಟ್ರೆಸ್ ಆಗ್ತಿದೆ ಅಕ್ಕ, ತುಂಬ ಸ್ಟ್ರೆಸ್ ಆಗ್ತಿದೆ ಮ್ಯಾಮ್, ಮನೆಯಲ್ಲಿ ಎಷ್ಟೇ ಮಾಡಿದ್ರು ಮಗುನ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ತುಂಬ ಹರ್ಟ್ ಮಾಡ್ತಾರೆ, ಯಾರೂ ಏನು ಅಪ್ರಿಸಿಯೇಷನ್ ಮಾಡೋದೇ ಬೇಡ ನನಗೆ, ತುಂಬ ಏನು ಮಾಡ್ತಿದ್ಯಾ, ಮಗುನ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ ತುಂಬ ಬ್ಲೇಮ್ ಮಾಡ್ತಾರೆ ಅಂತ ಈ ರಿಲೇಟೆಡ್ ಬರ್ತಿರೋದ್ರಿಂದ ಇವತ್ತಿನ ಟಾಪಿಕ್ಕಾಗಿ ನಾನು ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವರ್ಕಿಂಗ್ ಮಾಮೀಸ್ ಆಗಿರಲಿ ಅಥವಾ ಮನೆಯಲ್ಲಿ ಸ್ಟೇ ಅಟ್ ಹೋಮ್ ಮಾಮೀಸ್ ಆಗಿರಲಿ, ಅವ್ರದ್ದೇ ಆದ ಜವಾಬ್ದಾರಿಗಳಿರುತ್ತೆ. ಹಾಗಂತ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂತ ಅಂದಿದ ತಕ್ಷಣ ಆ ಹೆಣ್ಣಿಗೆ ಅಥವಾ ಆ ತಾಯಿಗೆ ಮಗು ಮೇಲೆ ಪ್ರೀತಿ ಇಲ್ಲ, ಮಗು ಮೇಲೆ ಜವಾಬ್ದಾರಿ ಇಲ್ಲ, ಅಥವಾ ಅವರು ಮಗುನ ಸರಿಯಾಗಿ ನೋಡ್ಕೊಳ್ಳೋಕ್ಕಾಗದೇ ಇರೋದಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂತ ಅರ್ಥ ಅಲ್ಲ. ಅದೇ ಮನೆಯಲ್ಲಿರುವಂತಹ ತಾಯಂದಿರಿಗೆ ದುಡಿಯೋದಕ್ಕೆ ಶಕ್ತಿ ಇರೋದಿಲ್ಲ ಅಥವಾ ಮನೆಯವರಿಗೆ ಸಪೋರ್ಟ್ ಮಾಡುವಂತಹ ಒಂದು ಕಾಳಜಿ ಇರೋದಿಲ್ಲ, ಮನೆಯಲ್ಲೇ ಆರಾಮಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ತಿಂದ್ಕೊಂಡು TV ನೋಡಿಕೊಂಡು ಇರೋದಕ್ಕೂ ಅವ್ರಿಗೂ ಏನೂ ಇಂಟ್ರೆಸ್ಟ್ ಇರೋದಿಲ್ಲ. ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಮನೆಯಲ್ಲಿದ್ದು ಎಲ್ಲ ಕೆಲಸ ಮಾಡಿಕೊಂಡು ಮಗುನ ನೋಡ್ಕೊಳ್ಳೋದು ಇಟ್ಸ್ ನಾಟ್ ಆ್ಯನ್ ಈಸಿ ಜಾಬ್. ಆ್ಯಕ್ಚುಲಿ ರಿಸರ್ಚ್ ಪ್ರಕಾರನೂ ಏನು ಹೇಳ್ತಾರೆ ಅಂತಂದರೆ, ಕೆಲಸಕ್ಕೆ ಹೋಗ್ಬಿಟ್ಟು ಬಂದರೆ ಅಷ್ಟು ಸ್ಟ್ರೆಸ್ ಇರೋದಿಲ್ವಂತೆ. ಬೆಳಗ್ಗೆಯಿಂದ ಸಂಜೆ ಬಂದಮೇಲೆ ಮನೆ ಆ ಸ್ಟ್ರೆಸ್ ಇರೋದಿಲ್ಲ. ಅದೇ ಬೆಳಗ್ಗೆಯಿಂದ ಸಂಜೆ ಇರುವಂತಹ ಮನೆಯಲ್ಲೇ ಇರುವಂತಹ ಸ್ಟೇ ಅಟ್ ಹೋಮ್ ಮಾಮ್ ಅವ್ರಿಗೆ ಕೆಲಸಕ್ಕೆ ಹೋಗುವಂತಹ ತಾಯಂದಿರಿಗಿಂತ ಹೆಚ್ಚು ಸ್ಟ್ರೆಸ್ ಇರುತ್ತೆ. ಆದರೆ ಎಷ್ಟು ನಮ್ಮ ಸಮಾಜ ಅಥವಾ ಮನೆಯಲ್ಲಿರುವಂತಹ ತಾಯಂದಿರನ್ನ ಎಷ್ಟು ಅಂಡರ್ ಗ್ರೇಡ್ ಆಗಿ ನೋಡ್ತಾರೆ ಗೊತ್ತಾ. ಏನು ಮನೆಯಲ್ಲೇ ಆರಾಮಾಗಿ ಬಿದ್ದಿರ್ತಾರೆ, ಈ ರೀತಿ ಏನೇನೋ ಮಾತಾಡ್ತಾರೆ. ಅದು ತುಂಬ ಹರ್ಟ್ ಆಗುತ್ತೆ ತಾಯಂದಿರಿಗೆ. ಅದೇ ಒಂದು ಹಸ್ಬೆಂಡು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಸಂಜೆ ಬಂದ ಮೇಲೆ ಮಗುನ ಒಂದು 5 ನಿಮಿಷ ನೋಡ್ಕೊಳ್ಳಿ ಅಂತಂದರೆ ಮನೆಯವರು ಇರೋರೆಲ್ಲನೂ ಅವ್ರ ಮೇಲೆ ಎಗರಾಡ್ತಾರೆ. ಅಷ್ಟು ಅರ್ಥ ಆಗಲ್ವಾ, ಬೆಳಗ್ಗೆಯಿಂದ ಸಂಜೆವರೆಗೂ ದುಡ್ಕೊಂಡು ಬಂದಿದ್ದಾನೆ, ಅವನು ನೋಡ್ಕೊಳ್ಳೋಕ್ಕಾಗತ್ತಾ, ಹಾಗೆ ಹೀಗೆ ಅಂತ. ಅದೇ ಒಂದು ಹೆಣ್ಣು ಬೆಳಗ್ಗೆ ಎದ್ದು ಎಲ್ಲ ಮಾಡಿ ಕೆಲ್ಸಕ್ಕೆ ಹೋಗಿ ಬಂದು ಮನೆಯಲ್ಲಿ ಬಂದ ಮೇಲೆ ಮಗುನ ನೋಡ್ಕೊಳ್ಬೇಕು. ಅಯ್ಯೋ ಈ ಬೆಳಗ್ಗೆಯಿಂದ ನಾವು ನೋಡ್ಕೊಂಡಿದ್ದೀವಮ್ಮ, ನಿನ್ನ ಮಗು ನೋಡ್ಕೋಯೋ, ಏನು ತೀಟೆ ಮಾಡ್ತಾನೆ, ಹಾಗೆ ಹೀಗೆ ಅಂತ ಅವ್ರ ಮೇಲೆ ತುಂಬ ಪ್ರೆಷರ್ ಹಾಕ್ತಾರೆ. ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲ. ಮಕ್ಕಳನ್ನ ನೋಡ್ಕೊಳ್ಳೋದು ಯಾರಿಗೂ ಏನು ಬರ್ಡನ್ ಅಂತ ಅನಿಸಿ, ಅಂದರೆ ತಾಯಂದಿರಿಗೆ ಬರ್ಡನ್ ಅಂತ ಅನಿಸಿ ಏನು ಅವ್ರೇನು ಕೆಲ್ಸಕ್ಕೆ ಹೋಗಲ್ಲ ಅಥವಾ ಬೇರೆ ಏನು ಇದನ್ನು ಮಾಡೋದಿಲ್ಲ. ಆದರೆ ಸಮಾಜ ಹೆಂಗೆ ಮಾಡುತ್ತೆ ಅಂತಂದರೆ, ಅಯ್ಯೋ ಬೆಳಗ್ಗೆಯಿಂದ ಕೆಲ್ಸಕ್ಕೆ ಹೋಗಿ ಬರ್ತಾಳೆ, ನಾವು ತಾನೇ ಮನೇಲಿ ನೋಡ್ಕೊಳ್ಳೋದು, ಈ ರೀತಿನೂ ಮಾತಾಡಿ ಅಮ್ಮಂದಿರಿಗೆ ಹರ್ಟ್ ಮಾಡ್ತಾರೆ.
ಇದು ಭಾನುವಾರದ ಈವ್ನಿಂಗ್ ಬ್ಲಾಗ್. ಅದಿತಿ ಫ್ರೆಂಡ್ ಪನ್ವಿತ್ ಬಂದಿದ್ರು ಮನೆಗೆ. ಅದಿತಿ ಆರಾಮಾಗಿ ಅವ್ರ ಜೊತೆ ಆಟ ಆಡ್ತಿದ್ರು. ಪನ್ವಿತಾಗ ಹೇಳ್ಕೊಡಿ ಸ್ಟೋರಿ, ನಿಮಗೆ ಯಾವ್ದು ಗೊತ್ತು ಆ ಸ್ಟೋರಿ ಹೇಳ್ಕೊಡಿ. ಮಾಡ್ಕೊಡಿ. ಏನ್ ಮಾಡ್ತಾ ಇದ್ದೀರಾ? ಪನ್ವಿತ್ಗೆ ಏನಾರ ಮಾಡ್ಕೊಡಿ. ಏನ್ ಮಾಡ್ತಾ ಇದ್ದೀರಾ? ಪನ್ವಿತ್ ಕುಡ್ದೇ ಬಿಟ್ರು. ಕೇಳಿ ಹೇಗಿದೆ ಪನ್ವಿತ್ ಅಂತ. ಕೇಳಿ ಕೊಡ್ತಾರೆ. ಅದಿತಿ ಅಂತೂ ತುಂಬ ಎಂಜಾಯ್ ಮಾಡಿದ್ರು ಪನ್ವಿತ್ ಬಂದಿದ್ದನ್ನು. ತುಂಬ ಪ್ರಿಟೆಂಡ್ ಪ್ಲೇ ಮಾಡ್ತಾಯಿದ್ರು ಅದಿತಿ ಮತ್ತು ಪನ್ವಿತ್. ಕಿಚನ್ ಪ್ಲೇ ಸೆಟ್ಟಲ್ಲಿ ಆಟ ಆಡಿಕೊಂಡು, ಫೋನಲ್ಲಿ ಆಟ ಆಡಿಕೊಂಡು, ಮಕ್ಳಿಗೆ ಎಷ್ಟು ಇಷ್ಟ ಆಗುತ್ತೆ ಅಲ್ಲ ಅವ್ರ ಫ್ರೆಂಡ್ಸ್ಗಳು ಮನೆಗೆ ಬಂದಾಗ ಅವ್ರ ಆಟಕ್ಕೆಗಳನ್ನ ಅವರು ಕೊಡೋದಕ್ಕೆ, ಶೇರ್ ಮಾಡ್ಕೊಳ್ಳೋದಕ್ಕೆಲ್ಲ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಅದಿತಿ ಆರಾಮಾಗಿ ಶೇರ್ ಮಾಡ್ತಿದ್ರು. ಆದರೆ ಪನ್ವಿತ್ ಸ್ವಲ್ಪ ಶೇರ್ ಮಾಡೋದಿಲ್ಲ. ನನಗನ್ನಿಸ್ತು ಪನ್ವಿತ್ತು ನೆಕ್ಸ್ಟ್ ಟೈಮ್ ಅದಿತಿ ಮನೆಗೆ ಹೋದಾಗ ಶೇರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇದು ಅಂತ. ಎಲ್ಲಿ ಕೂರ್ಚೋತೀರಾ? ಏನಾಯ್ತು ಪಾಪುಗೆ? ಟಿವಿ ನೋಡ್ತೀರಾ? ಜಾಸ್ತಿ ತಿನ್ನಬಾರ್ದು, ಬರೀ ಒಂದು ಮಾತ್ರ ತಿನ್ನಬೇಕು. ಓಕೆ, ಇಲ್ಲೊಂದು ಕೈ ಬೇಕು, ಈಗ ಈ ಕೈ. ಓಕೆ, ಈ ಕೈಗೊಂದು ಆ ಕೈಗೊಂದು. ಓಕೆನಾ? ಜಾಸ್ತಿ ತಿನ್ನಂಗಿಲ್ಲ, ಇಷ್ಟೇ. ತಗೊಳ್ಳಿ, ಇದು ಹಾಫ್ ತಗೊಳ್ಳಿ. ಏನಾಗಲ್ಲ, ಹಾಫ್ ತಿನ್ಬೋದಲ್ವಾ ಅದಿತಿ? ಓಕೆ, ಇಷ್ಟೇ. ಓಕೆನಾ? ನಾನು ಮಿಕ್ಕಿದ್ದೆಲ್ಲ ನಾನು ತಿನ್ಕೊಂಡ್ಬಿಡ್ತೀನಿ, ಅಥವಾ ವಿಕ್ಕಿಗೆ ಹಾಕ್ಬಿಡ್ತೀನಿ. ಸಾಕು. ತಿರ್ಗಾ ಬಂದು ಕೇಳಂಗಿಲ್ಲ. ಓಕೆ, ಇಲ್ಲಿ ನೋಡಿ, ಜಂಕ್ ಫುಡ್ ಅಷ್ಟು ಒಳ್ಳೇದಲ್ಲ ಆರೋಗ್ಯಕ್ಕೆ. ಓಕೆನಾ? ಸ್ವಲ್ಪ ಹೊತ್ತು ಟಿ ವಿ ನೋಡಿ, ಅದಾದ್ಮೇಲೆ ಆ್ಯಕ್ಟಿವಿಟಿ ಮಾಡೋಣ. ಪಾಮ್ ಆ್ಯಕ್ಟಿವಿಟಿ. ಆಯಿತು, ಅದು ನೆನ್ನೆ ಮಾಡಿದ್ದು, ಇವತ್ತು ಇನ್ನೊಂದ್ಸಲ ಮಾಡೋಣ. ಓಕೆನಾ? ಓಕೆನಾ? ಓಕೆ, ಅಳಬಾರ್ದು. ಇನ್ನೊಂದ್ಸಲ ಕೇಳಬಾರ್ದು ಬಂದು. ಓಕೆ ಓಕೆ ಬಾಬಾ, ಅರ್ಥ ಆಯ್ತಲ್ಲ ಮಮ್ಮಗೆ? ಓಕೆ. ಅದಿತಿಗೆ ಮನೆಗೆ ಯಾರೋ ಬಂದಿದ್ರು, ಒಂದು ಬಿಸ್ಕೆಟ್ ಪ್ಯಾಕೆಟ್ನ ತಂದುಕೊಟ್ಟಿದ್ರು. ಅದಿತಿಗೆ ಗೊತ್ತು ನಾನು ಬಿಸ್ಕೆಟ್ ಕೊಡೋದಿಲ್ಲ, ಅದಕ್ಕೋಸ್ಕರನೇ ಆ ಪ್ಯಾಕೆಟ್ನ ಇಟ್ಕೊಂಡು ಬಂದು ಅಳ್ಕೊಂಡು ಒಳಗಡೆ ಬಂದರು, ರೂಮ್ ಒಳಗಡೆ. ಮಮ್ಮ ಕೊಡ್ತಾರೋ ಕೊಡಲ್ವಾ ಅಂತ ಅರ್ಥ ಮಾಡಿಸಿ ಬರೀ ಕೈಗೆ ಮಾತ್ರ 2 ಕೊಟ್ಟೆ. ಮಕ್ಕಳು ಎಷ್ಟು ಸ್ಮಾರ್ಟ್ ಇರ್ತಾರೆ ಅಲ್ವಾ? ನನಗೂ ಅರ್ಥ ಆಗುತ್ತೆ, ಅದಿತಿಗೆ ಪಾಪ ಅಲ್ವಾ, ಬೇರೆ ಮಕ್ಕಳು ತಿನ್ನುವಾಗ ಅದಿತಿ ನೋಡ್ತಾರೆ, ಬಟ್ ಹೇಳಿದ್ರೆ ತುಂಬ ಅರ್ಥ ಮಾಡ್ಕೊಳ್ತಾರೆ. ಆದರೂ ಜಂಕ್ ಫುಡ್ ಅದರಲ್ಲಿ ಏನಿರುತ್ತೆ ಅಂದರೆ ಗೋಧಿ ಹಿಟ್ಟು ಅಂತ ಹೇಳ್ತಾರೆ, ಪಾಮ್ ಆಯಿಲಲ್ಲೆಲ್ಲ ಮಾಡಿರ್ತಾರೆ. ನನಗೆ
ಆರೋಗ್ಯಕ್ಕಿಂತ ಬೇರೆ ಏನೂ ಮುಖ್ಯ ಅಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಅವಾಯ್ಡ್ ಮಾಡ್ತೀನಿ. ಸಂಡೇ ಆಗಿದ್ದರಿಂದ ಸ್ವಲ್ಪ ಏನು ತುಂಬ ರಿಲ್ಯಾಕ್ಸ್ ಮಾಡಿದೆ ಇವತ್ತು. ಎಲ್ಲ ಸೆಷನ್ಸು ಬ್ರೇಕ್ ಇತ್ತು ಸಂಡೇ ಇರೋದ್ರಿಂದ. ಆರಾಮಾಗಿ ಬಿಸಿ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೆ. ಆದ್ರೂ ಅದಿತಿ ಪಕ್ಕದಲ್ಲೇ ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ. ಭಯ ಆಗುತ್ತೆ ಎಲ್ಲಿ ಬಿಡ್ತಾರೋ ಅಂತ. ಯಾಕಂತಂದರೆ ಈಗ ಹೊಟ್ಟೆಲಿ ಪಾಪು ಬೇರೆ ಇದೆಲ್ಲ. ಕೆಲವೊಂದ್ಸಲ ಆಗಿದೆ ಅದಿತಿ ಸಡನ್ನಾಗಿ ಬಂದು ಹೊಟ್ಟೆ ಮೇಲೆ ಚೆಲ್ಲಿರೋದೆಲ್ಲ ಆಗಿದೆ. ತುಂಬ ಹುಷಾರಾಗಿರ್ಬೇಕಾಗತ್ತೆ ಮಕ್ಕಳು ಮನೇಲಿದ್ದಾಗ. ಅದಿತಿ ಅವ್ರ ಬಿಸ್ಕೆಟ್ನ ಎರಡು ಬಿಸ್ಕೆಟ್ನ ಅದಿತಿ ಎಂಜಾಯ್ ಮಾಡ್ತಿದ್ರು. ನಾನು ನನ್ನ ಬಿಸಿ ಕಾಫಿನ ಎಂಜಾಯ್ ಮಾಡ್ತಿದ್ದೆ. ಕಾಫಿ ಎಲ್ಲ ಕುಡಿದಾದ್ಮೇಲೆ ಅದಿತಿ ಜೊತೆ ಒಂದು ಪಾಮ್ ಆ್ಯಕ್ಟಿವಿಟಿನ ಮಾಡಿಸಿ, ಅಂತಂದರೆ ಬ್ರೈನ್ ಬೂಸ್ಟಿಂಗ್ ಆ್ಯಕ್ಟಿವಿಟಿ. ಅದು ಮತ್ತು ಇನ್ನೊಂದು ವೀಡಿಯೋನು ಸಹ ಕ್ಯಾಪ್ಚರ್ ಮಾಡಿಕೊಂಡೆ. ಸಂಡೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಇಷ್ಟನ್ನು ಕಂಪ್ಲೀಟ್ ಮಾಡಬೇಕು ಇವತ್ತು ಅಂತ. ಸೊ ಆ ಪ್ಲ್ಯಾನ್ ಇವತ್ತು ಕಂಪ್ಲೀಟ್ ಆಯಿತು. ಆದಷ್ಟು ಖುಷಿಯಾಗುತ್ತೆ ನನಗಂತೂ ಈ ರೀತಿ ಗೋಲ್ಸ್ಗಳನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ. ಇಂದಿನ ದಿನವೇ ನಾನು ಗೋಲ್ಸ್ಗಳನ್ನ ಸೆಟ್ ಮಾಡ್ಕೊಂಡು ಬಿಡ್ತೀನಿ ಏನು ಮಾಡಬೇಕು ನಾಳೆಗೆ ಅಂತ. ಸೊ ಮಕ್ಕಳ ಹಠಮಾರಿತನನ ಹೇಗೆ ಕಂಟ್ರೋಲ್ ಮಾಡೋದು, ಏನು ಸೊಲ್ಯೂಷನ್ ಅಂತ ಒಂದು ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ಚೆಕ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಚೆಕ್ ಮಾಡಿ. ಆ್ಯಂಡ್ ಬ್ರೈನ್ ಬೂಸ್ಟಿಂಗ್ ಆ್ಯಕ್ಟಿವಿಟಿ ಸಹ ಅದಿತಿ ಜೊತೆ ನಾನು ಯಾವುದನ್ನು ಮಾಡಿದೆ ಅದನ್ನು ಸಹ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದೇ ಆ್ಯಕ್ಟಿವಿಟಿ ತುಂಬ ಫನ್ ಮಾಡಿದ್ರು ಅದಿತಿ ಅಂತೂ. ನಿಮ್ಮ ಮಕ್ಕಳು ಫನ್ನಾಗಿ ಈ ಆ್ಯಕ್ಟಿವಿಟಿನ ಎಂಜಾಯ್ ಮಾಡ್ತಾರೆ. ಜಸ್ಟ್ 5 ಮಿನಿಟ್ಸ್ ಪ್ರಿಪ್ರೇಷನ್ ಅಷ್ಟೇ. ಏನು ಕಾಸ್ಟ್ ಎಲ್ಲ ಏನೂ ಬೇಡ, ಎಕ್ಸ್ಟ್ರಾ ಸ್ಪೆಂಡ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಇವತ್ತಿನ ಟಾಪಿಕ್ ತುಂಬ ಬೇಕಾಗಿರುವಂತಹ ಟಾಪಿಕ್ ಅಂತ ನನಗೆ ಅನ್ನಿಸ್ತು. ಯಾರೂ ಗ್ರೇಟ್ ಅಲ್ಲ ಅಥವಾ ಯಾರೂ ಕೀಳಲ್ಲ. ವರ್ಕಿಂಗ್ ಮಾಮೀಸು ಸಹ ಅವ್ರದ್ದೇ ಆದ ಕಷ್ಟ ಇರುತ್ತೆ, ಅವ್ರದ್ದೇ ಆದ ಜವಾಬ್ದಾರಿ, ಅವ್ರದ್ದೇ ಆದ ಪ್ರೀತಿ ಕಾಳಜಿ ಮಗು ಮೇಲೆ ಇರುತ್ತೆ. ಮನೇಲಿರುವಂತಹ ತಾಯಂದಿರಿಗೂ ಅವ್ರದ್ದೇ ಆದ ಒಂದು ಜವಾಬ್ದಾರಿ ಕಾಳಜಿ ಮಕ್ಕಳ ಮೇಲಿದ್ದೇ ಇರುತ್ತೆ. ಇಬ್ಬರೂ ಗ್ರೇಟ್. ಯಾರನ್ನು ನಾವು ಕಡೆಗಣಿಸೋದು ಅಥವಾ ಈ ಆಳಿಸಿ ಮಾತಾಡೋದನ್ನು ಕಡಿಮೆ ಮಾಡೋಣ. ಅವರಿಬ್ಬರೂ ಅವ್ರದ್ದೇ ಆದ ರೀತಿಯಲ್ಲಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ. ಮನೆಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿರ್ತಾರೆ. ಜಸ್ಟ್ ಬೆಳಗ್ಗೆಯಿಂದ ಸಂಜೆ ಹೋಗಿ ಬಂದುಬಿಟ್ಟು ಅರ್ನ್ ಮಾಡ್ಕೊಂಡು ಬಂದುಬಿಟ್ರೆ ಮಾತ್ರ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ಫ್ಯಾಮಿಲಿಗೆ ಅಂತ ಅಲ್ಲ, ಮನೇಲಿ ಇದ್ದೂ ಅವ್ರು ಸಪೋರ್ಟ್ ಮಾಡ್ತಿರ್ತಾರೆ. ಈ ದೊಡ್ಡ ವಿಷಯನ ಅರ್ಥ ಮಾಡಿಕೊಂಡು ತಾಯಂದಿರಿಗೆ ಹರ್ಟ್ ಮಾಡೋದನ್ನ ನಿಲ್ಲಿಸೋಣ. ಇಬ್ಬರೂ ಗ್ರೇಟ್ ಆಗಿರ್ತಾರೆ ಅವರವರ ಒಂದು ರೀತಿಯಲ್ಲಿ. ಆ ಇಬ್ಬರು ತಾಯಂದಿರಿಗೆ ಅವ್ರು ಮಾಡ್ತಿರುವಂತಹ ಕೆಲಸಕ್ಕೆ ಅಪ್ರಿಸಿಯೇಷನ್ ಕೊಡೋಕ್ಕಾದರೆ ಕೊಡೋಣ, ಇಲ್ಲ ಅಂತಂದರೆ ಹರ್ಟ್ ಅಂತೂ ಮಾಡೋದು ಬೇಡ. ಅದನ್ನು ಫಸ್ಟ್ ನಿಲ್ಲಿಸೋಣ.